ಎಲ್ಲ ಸ್ಪರ್ಧಾ ಮಿತ್ರರಿಗೂ ಸ್ವಾಗತ. ಪರಿವರ್ತನಾ ಕರಿಯರ್ ಅಕಾಡೆಮಿ ಕಟ್ಕೋಡ್ ರೈಲ್ವೆ ಇಲಾಖೆಯಲ್ಲಿನ ರೈಲ್ವೆ ಪೊಲೀಸ್ ತರಬೇತಿಯಲ್ಲಿ ಹಳೆಯ ಪತ್ರಿಕೆಗಳ ವಿಶ್ಲೇಷಣೆ ಮಾಡಲಾಗುವುದು. 2018ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ, ಜಾನ್ ಮತ್ತು ತನ್ವಿಯ ವಯಸ್ಸು 8:15 ಅನುಪಾತದಲ್ಲಿದೆ. 9 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 11:18 ಆಗುವುದು. 11:18 ಆಗುವುದು. ಹಾಗಾದರೆ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸವೇನು ಅಂತ ಒಂದು ಕ್ವಶನ್ ಕೇಳಿದರೆ, ನೋಡ್ರಿ, ಪ್ರಸ್ತುತ ವಯಸ್ಸುಗಳ ಅನುಪಾತ ಎಷ್ಟಾಗಿದೆ? 8:15. 9 ವರ್ಷಗಳ ನಂತರ ಎಷ್ಟಾಗ್ತದಂತ? 11:18 ಆಗ್ತದ. ನೋಡ್ರಿ, ಇವೆರಡು ಅನುಪಾತ ಸಮ ಅದಾವ ಇಲ್ಲ ಅಂತ ಚೆಕ್ ಮಾಡ್ಕೊಡ್ರಿ. 8ರಿಂದ 11 ಬರಬೇಕಾದ್ರೆ 3 ಅನುಪಾತ ಗ್ಯಾಪ್ ಇದೆ. 15ರಿಂದ 18 ಬರಬೇಕಾದ್ರೆ 3 ಅನುಪಾತ ಗ್ಯಾಪ್ ಇದೆ. ಅಥವಾ ಅನುಪಾತಗಳು ಸಮ ಅದಾವ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರ ಇವೆರಡರ ವ್ಯತ್ಯಾಸ ಕಂಡಿಡ್ಕೊಳ್ಳಿ. ಇವೆರಡರ ವ್ಯತ್ಯಾಸ ಎಷ್ಟಿದೆ? 7 ಇದೆ. ಇವೆರಡರ ವ್ಯತ್ಯಾಸ ಎಷ್ಟಿದೆ? 7 ಇದೆ. ಎರಡು ವ್ಯತ್ಯಾಸ ಸೇಮ್ ಇತ್ತಂದ್ರ ಅನುಪಾತ ಎರಡು ಏನಾಗಿದಾವ? ಸಮನಾಗಿದ್ದಾವೆ. ಹಾಗಾದ್ರೆ 15ರಿಂದ 18ಕ್ಕೆ ಬರಬೇಕಾದ್ರೆ ಎಷ್ಟು ರೇಷಿಯೋ ಗ್ಯಾಪ್ ಇದೆ? 3 ರೇಷಿಯೋ ಗ್ಯಾಪ್ ಇದೆ. ಎಷ್ಟು ರೇಷಿಯೋ ಗ್ಯಾಪ್ ಇದೆ? 3 ರೇಷಿಯೋ. ಹಾಗಾದ್ರೆ ಈ ಅನುಪಾತದಿಂದ ಈ ಅನುಪಾತಕ್ಕೆ ಬರಬೇಕಾದ್ರೆ ಒಟ್ಟಾರೆ ಎಷ್ಟು ವರ್ಷಗಳ ಗ್ಯಾಪ್ ಇದೆ? ಎಷ್ಟು ವರ್ಷಗಳ ಗ್ಯಾಪ್ ಇದೆ? 9 ವರ್ಷಗಳ ಗ್ಯಾಪ್ ಇದೆ. 3 ರೇಷಿಯೋ ಈಕ್ವಲ್ ಟು 9 ವರ್ಷ ಆದ್ರೆ 1 ರೇಷಿಯೋ ಈಕ್ವಲ್ ಟು ಎಷ್ಟಾಗ್ತದ? 1 ರೇಷಿಯೋ ಈಕ್ವಲ್ ಟು 3 ವರ್ಷ ಆಗ್ತದ. 1 ರೇಷಿಯೋ ಈಕ್ವಲ್ ಟು ಎಷ್ಟು? 3 ವರ್ಷ. ಹಾಗಾದ್ರೆ ಇವೆರಡು ಅನುಪಾತಗಳು, ಇದು ಜಾನ್ದು, ಇದು ತನ್ವಿದು. ಮತ್ತು ಜಾನ್ ಮತ್ತು ತನ್ವಿಯ ವಯಸ್ಸು ರೇಷಿಯೋಗಳ ಡಿಫ್ರೆನ್ಸ್ ಎಷ್ಟಿದೆ? 7 ರೇಷಿಯೋ. 1 ರೇಷಿಯೋ ಅಂದ್ರೆ ಎಷ್ಟು ವರ್ಷ? 3 ವರ್ಷ. ಹಾಗಾದ್ರೆ 7 ರೇಷಿಯೋ ಅಂದ್ರೆ ಎಷ್ಟು ವರ್ಷ? 7 ರೇಷಿಯೋ ಇಂಟು 3, 7 ಮೂರ್ಲೆ ಎಷ್ಟು? 21 ವರ್ಷ. ಎಷ್ಟು ವರ್ಷ? 21 ವರ್ಷ. ಎಷ್ಟು ವರ್ಷ ಆಗ್ತದ? 21 ವರ್ಷ ಆಗ್ತದ. ಹಾಗಾದ್ರೆ ಅವರಿಬ್ಬರ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು? ಆಪ್ಷನ್ ಸಿ, 21 ವರ್ಷಗಳು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ 64ರಷ್ಟು ಮತಗಳನ್ನು ಪಡೆದ ಒಬ್ಬರು 4340 ಮತಗಳ ಬಹುಮತದಿಂದ ಚುನಾಯಿತರಾಗುತ್ತಾರೆ. ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಿದ್ದಾರೆ. ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ನೋಡಿ, ಬ್ರಾಕೆಟ್ ಅಲ್ಲಿ ಏನಂತ ಹೇಳಿದ್ರೆ, ಎಲ್ಲಾ ಪೋಲ್ ಮಾಡಿದ ಮತಗಳು ಮಾನ್ಯವಾಗಿವೆ ಎಂದು ಪರಿಗಣಿಸಿ ಅಂತಂದು ಹೇಳ್ತಿದ್ದಾರೆ. ನೋಡ್ರಿ, ವಿಜೇತ ಅಭ್ಯರ್ಥಿ 64% ಪಡೆದನಂತ. ಸೋತ ಅಭ್ಯರ್ಥಿ ಎಷ್ಟು ಪರ್ಸೆಂಟ್ ಪಡೆದಿರ್ತಾನೆ ಮತಗಳನ್ನು? 36% ಪಡೆದಿರ್ತಾನೆ. ಮತ್ತು ಈ ಸೋತ ಅಭ್ಯರ್ಥಿಗಿಂತ ಗೆದ್ದ ಅಭ್ಯರ್ಥಿ ಒಟ್ಟಾರೆ ಎಷ್ಟು ಮತಗಳ ಹೆಚ್ಚಿಗೆ ಪಡೆದಾನ? 4340 ಮತಗಳನ್ನ ಹೆಚ್ಚಿಗೆ ಪಡೆದ. 64 ಮತ್ತು 36 ಇವೆರಡರ ವ್ಯತ್ಯಾಸ ಎಷ್ಟು ಪರ್ಸೆಂಟ್ ಆಗ್ತದ? 28%. ಎಷ್ಟು ಪರ್ಸೆಂಟ್ ಆಗ್ತದ? 28. ಎಷ್ಟು ಪರ್ಸೆಂಟ್ ಆಗ್ತದ್ರಿ? 28. ಆದ್ರೆ 28% ಈಕ್ವಲ್ ಟು ಎಷ್ಟು ಮತಗಳು? 4340 ಮತಗಳು. ಒಟ್ಟಾರೆ ಮತಗಳು ಅಂದ್ರೆ ಎಷ್ಟು ಪರ್ಸೆಂಟ್? 100%. 100% ಈಕ್ವಲ್ ಟು ಕ್ವಶನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 100 ಇಂಟು 4340 ಡಿವೈಡೆಡ್ ಬೈ 28. ನೋಡ್ರಿ, 7 4 28, 7 6 42, 1 ಉಳಿತು 14 ಆಯ್ತು, 7 2 14, 0 0. ನೆಕ್ಸ್ಟ್ 4 1 4 1 4, 1 ಉಳಿದದ, 2 ಉಳಿದದ, 22 ಆಯ್ತು, 4 5 20, ಮತ್ತೆ 2 ಉಳಿತು, 4 5 20. ಹಾಗಾದ್ರೆ ಒಟ್ಟು ಮತಗಳ ಸಂಖ್ಯೆ ಎಷ್ಟು? 15500. 15500. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ನೋಡಿ, ಸುಮನ್ 40 kg ಗೋಧಿಯನ್ನು ಕೆಜಿಗೆ 12.50 ಪೈಸೆದಂತೆ 30 kg ಗೋಧಿಯನ್ನು ಕೆಜಿಗೆ 14 ರೂಪಾಯಿಯಂತೆ ಖರೀದಿಸುತ್ತಾನೆ. ಒಟ್ಟಾರೆಯಾಗಿ 5% ಲಾಭ ಗಳಿಸಲು ಅವನು ಪ್ರತಿ ಕೆಜಿಗೆ ಎಷ್ಟು ದರದಲ್ಲಿ ಮಿಶ್ರಣ ಮಾರಾಟ ಮಾಡಬೇಕು ಅಂತ ಕ್ವಶನ್ ಕೇಳಿದ್ರೆ, ಟೋಟಲ್ 2 ಟೈಪ್ ಕ್ವಶನ್ ಅಂದ್ರೆ 2 ಕೆಜಿ 2 ಟೈಪ್ ಗೋಧಿ ತರ್ತಾನೆ. ಫಸ್ಟ್ 40 kg ಗೋಧಿಯನ್ನ 12.50 ರೂಪಾಯಿ ಪ್ರತಿ ಕೆಜಿ ಅಂತೆ ಕೊಂಡ್ಕೊಂಡ್ಬರ್ತಾನೆ. ಒಟ್ಟಾರೆ ಅಮೌಂಟ್ ಎಷ್ಟಾಯ್ತು? 1 ಕೆಜಿ 12.50 ರೂಪಾಯಿ ಆದ್ರೆ 50 ಪೈಸೆ ಆದ್ರೆ 40 ಕೆಜಿಗೆ ಎಷ್ಟಾಯ್ತು? 12 48, 480, 40 20, ಒಟ್ಟಾರೆ ಎಷ್ಟಾಯ್ತು? 500 ರೂಪಾಯಿ ಆಗ್ತದೆ. ಎಷ್ಟು ರೂಪಾಯಿ ಆಗ್ತದೆ? 500 ರೂಪಾಯಿ. ಇನ್ನ 30 kg ಗೋಧಿಯನ್ನ ಪ್ರತಿ ಕೆಜಿಗೆ 14 ರೂಪಾಯಿ ಅಂತೆ ಕೊಂಡ್ಕೊಂಡ್ಬರ್ತಾನೆ. ಅದರ ಒಟ್ಟಾರೆ ಅಮೌಂಟ್ ಎಷ್ಟಾಗ್ತದೆ?
14 ಮೂರ್ಲೆ 42, 420. ಟೋಟಲ್ ಎಷ್ಟಾಯ್ತು ನೋಡಿ, 5 4 9, 920. ಒಟ್ಟಾರೆ ಎಷ್ಟು ಕೆಜಿ ಅಕ್ಕಿ ಆಗ್ತಾ ಇದೆ? 70 ಕೆಜಿ ಅಕ್ಕಿ ಆಗ್ತದೆ. ಫಸ್ಟ್ 40 ಕೆಜಿ, ಇದು 30 ಕೆಜಿ, ಒಟ್ಟಾರೆ 70 ಕೆಜಿ. ಒಟ್ಟಾರೆ ಅಮೌಂಟ್ ಎಷ್ಟು? 920 ರೂಪಾಯಿ. ಈ 920 ಮೇಲೆ ಎಷ್ಟು ರೂಪಾಯಿ ಲಾಭ ಗಳಿಸ್ಬೇಕು? ಎಷ್ಟು ಪರ್ಸೆಂಟೇಜ್ ಲಾಭ ಗಳಿಸ್ಬೇಕು? 5%. 5% ಆಗಿತ್ತು ಅಂತಂದ್ರೆ ನೋಡಿ, 920ಕ್ಕೆ 920 ರೂಪಾಯಿಗೆ 5% ಲಾಭ ಅಂದ್ರೆ ಎಷ್ಟಾಗ್ತದೆ ನೋಡಿ. 0 0 ಕ್ಯಾನ್ಸಲ್ ಆಗ್ತದೆ. 2 5 ಅಥವಾ 5 2 10, 5 2 10, 5 2 10, 5 1 9. ನೆಕ್ಸ್ಟ್ 2 ಬಂದೆ, 2 4 8, 2 6 46 ಇಂಟು 20. 46 ಇಂಟು 21 ಇಂಟು ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ. 6 1 6, 6 2 12. ನೆಕ್ಸ್ಟ್ 4 1 4, 4 2 ಎಷ್ಟು? 8, 6 4 2 6, 8 1 9, 8 1 ಎಷ್ಟು? 9. ಒಟ್ಟಾರೆ ಎಷ್ಟಾಯ್ತು? 966. ಅದ್ರ 966. ಈ 966ಕ್ಕ ಒಟ್ಟಾರೆ ಎಷ್ಟು ಕೆಜಿ ತಂದ ನಾವು? ಅದು ಎಷ್ಟು ಕೆಜಿ ಮಾರ್ಬೇಕು? 960, 70 ಕೆಜಿ. ಟೋಟಲ್ ಎಷ್ಟು ಕೆಜಿ ಇದೆ? 70 ಕೆಜಿ. ಡಿವೈಡ್ ಮಾಡಿ. 71 70, 71 70 ಎಷ್ಟು ಉಳಿತು? 26 ಉಳಿತು. 26 ಉಳಿತು. 266 ಆಯ್ತು. 266. 266 ಆದ್ರೆ 73 210. 73 ಎಷ್ಟು? 210 ಪಾಯಿಂಟ್. 266 ಒಳಗ 210 ಹೋದ್ರ 56 ಉಳಿತದ. 560 ಆಗ್ತದ. 78 560. ನೆಕ್ಸ್ಟ್ ಅಷ್ಟ ಆಗ್ತಂದ್ರೆ 13.80 ಪ್ರತಿ ಕೆಜಿಗೆ. ಎಷ್ಟು ರನ್ ಮಾಡ್ಬೇಕು ಅವನು? 13.80 ಪ್ರತಿ ಕೆಜಿಗೆ ಏನ್ ಮಾಡ್ಬೇಕು? 13.80. ನೆಕ್ಸ್ಟ್ ಕ್ವಶನ್ ನೋಡ್ರಿ. 12,600 ರೂಪಾಯಿಗಳನ್ನು 15 ಕಾರ್ಮಿಕರ ನಡುವೆ ವಿಂಗಡಿಸಲಾಗಿದೆ. 7 ಪುರುಷರು, 3 ಜನ ಮಹಿಳೆಯರು ಮತ್ತು 5 ಹುಡುಗರು ಇದ್ದಾರೆ. ಒಂದು ವೇಳೆ ಪ್ರತಿ ಮಹಿಳೆಯ ಪ್ರತಿ ಹುಡುಗನ 3 ಪಟ್ಟು ಮತ್ತು ಪ್ರತಿ ಪುರುಷನ ಪ್ರತಿ ಹುಡುಗನ 7 ಪಟ್ಟು ಹೆಚ್ಚು ಪಡೆದರೆ ಪ್ರತಿ ಮಹಿಳೆಯ ಪಾಲು ಎಷ್ಟಾಗಿರುತ್ತದೆ ಅಂತ ಹೇಳಿದ್ದಾರೆ. ನೋಡ್ರಿ ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ. ಈಗ ಒಟ್ಟಾರೆ ಎಷ್ಟು ಜನ ಅದಾರ ನೋಡ್ರಿ. ಒಟ್ಟಾರೆ ಎಷ್ಟು ಜನ ಅದಾರ? 15 ಜನ ಕಾರ್ಮಿಕರು ಅದಾರ. ಅದರೊಳಗೆ 7 ಜನ ಮೆನ್ ಪ್ಲಸ್ 3 ಜನ ವುಮೆನ್ ಪ್ಲಸ್ 5 ಜನ ಹುಡುಗರು ಬಾಯ್ ಈಕ್ವಲ್ ಒಟ್ಟಾರೆ ಅಮೌಂಟ್ ಎಷ್ಟು? 12,600. 12,000 ಎಷ್ಟು? 600. ಅವನು ಇಲ್ಲೊಂದು ಹೇಳಿದಾರೆ ನೋಡ್ರಿ. ಒಂದು ವೇಳೆ ಪ್ರತಿ ಮಹಿಳೆಯು ಪ್ರತಿ ಹುಡುಗನ 3 ಪಟ್ಟ. ಈಗ ಪ್ರತಿ ಹುಡುಗ ಎಕ್ಸ್ ರಂಗ್ ಅಮೌಂಟ್ ಪಡೆದ್ರೆ ಪ್ರತಿ ಮಹಿಳೆ ಎಷ್ಟು ಪಡೆದಾರ? 3 ವುಮೆನ್ ಇಂಟು ಇದ್ರ 3 ಪಟ್ಟು. ಎಕ್ಸ್ ನ 3 ಪಟ್ಟು ಎಷ್ಟು? 3x. ಮತ್ತೆ ಪ್ರತಿ ಪುರುಷ ಎಕ್ಸ್ ನ 7 ಪಟ್ಟು 7x. ಒಟ್ಟಾರೆ ಎಷ್ಟಾಗ್ತವ ನೋಡ್ರಿ? 12,600. 7 7 ಎಷ್ಟು? 49x. 49x ಪ್ಲಸ್ 3 3 9x ಪ್ಲಸ್ 5x ಈಕ್ವಲ್ ಟು ಎಷ್ಟು? 12,600. 49 ಪ್ಲಸ್ 9 58 ಪ್ಲಸ್ 5 63x ಈಕ್ವಲ್ ಟು 12,600. ಅದ್ರ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದ? 63 1 63 2 200. ಎಕ್ಸ್ ಈಕ್ವಲ್ ಟು ಎಷ್ಟು? 200. ಅದರ ಎಕ್ಸ್ ಈಕ್ವಲ್ ಟು 200 ಆದ್ರೆ ಪ್ರತಿ ಮಹಿಳೆ 3x ರಂಗೆ 3 ಎಳೆ ಎಷ್ಟು? 3x. ಪ್ರತಿ ಮಹಿಳೆ ಎಷ್ಟು? 3x ಅಂತ ಹೇಳಿದ್ರೆ 3 ಇಂಟು ಎಕ್ಸ್ 300 ಇಂಟು 200 ಸಾರಿ 3 ಇಂಟು 200 ಎಷ್ಟು? 600. ಅಂದ್ರೆ ಪ್ರತಿ ಮಹಿಳೆ ಎಷ್ಟು ಪಡಿತಾಳೆ ಅಮೌಂಟ್? ಅದ್ರೊಳಗ 600 ರೂಪಾಯಿ ಪಡಿತಾಳೆ. ಪ್ರತಿ ಮಹಿಳೆ 600 ರೂಪಾಯಿ ಪಡೆಯುತ್ತಾಳೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 50 ಕುರ್ಚಿಗಳನ್ನು 50,000 ರೂಪಾಯಿಗೆ ಖರೀದಿಸುತ್ತಾರೆ. ಆದರೆ ಅವುಗಳಲ್ಲಿ 20 ಕುರ್ಚಿಗಳು ಹಾನಿಗೊಳಗಾಗಿವೆ. ಹಾನಿಗೊಳಗಾದ ಪ್ರತಿ ಕುರ್ಚಿಗಳನ್ನು ಸಾಮಾನ್ಯ ಬೆಲೆಯಂತೆ ಅಲ್ಲ, ಸಾಮಾನ್ಯ ಬೆಲೆಯ 3/4 ಅದು. ಆಕ್ಚುಲಿ ಈ ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸಾಮಾನ್ಯ ಬೆಲೆಯ 3/4 ಬೆಲೆಯಂತೆ ಮಾರಾಟ ಮಾಡಲು ಅವನು ನಿರ್ಧರಿಸುತ್ತಾನೆ. ಸಂಪೂರ್ಣ ವಹಿವಾಟಿನಲ್ಲಿ ಅವನು 35% ಲಾಭವನ್ನು ಗಳಿಸಲು ಈ ಸಾಮಾನ್ಯ ಬೆಲೆ ಏನಾಗಿರಬೇಕು ಅಂತ ಒಂದು ಕ್ವಶನ್. ಒಟ್ಟಾರೆ ಎಷ್ಟು ಕುರ್ಚಿಗಳು? 50 ಕುರ್ಚಿಗಳು. ಎಷ್ಟು? 1,000 ರೂಪಾಯಿಗೆ 50,000 ರೂಪಾಯಿಗೆ 50 ಕುರ್ಚಿಗಳನ್ನು ಖರೀದಿಸಿದ. ಟೋಟಲ್ ಎಷ್ಟು ಪರ್ಸೆಂಟ್ ಲಾಭ ಆಗ್ಬೇಕಂತೆ?
35%. ಹಾಗಾದ್ರೆ 35% ಲಾಭ ಆಗ್ಬೋದು. 35% 135/100 ಎಷ್ಟಾಗ್ತದೆ ನೋಡ್ರಿ. ಇವೆರಡು ಜೀರೋ ಕ್ಯಾನ್ಸಲ್ ಆಗ್ತದೆ. 5 5 25, 5 3 15, 1 2 17, 5 1 5 1 6, 2 0 2 0. ಟೋಟಲ್ ಎಷ್ಟು ಅಮೌಂಟ್ ಆಗ್ತದ? 67,500. ಒಂದ್ ವೇಳೆ 50,000 ರೂಪಾಯಿ 35% ಲಾಭ ಅಂದ್ರೆ 67,500. ಇದ್ರಾಗ 20 ಕುರ್ಚಿಗಳು ಆಣಿಗೊಳಗಾಗಿವೆ. ಅದ್ರ 20 ಕುರ್ಚಿಗಳು ಹಾಳಾಗ್ಯಾವ ಅಂತಂದ್ರೆ ಆ ಹಾಳಾಗಿದ ಕುರ್ಚಿನ ಹೆಂಗ್ ಮಾಡ್ತಾನಂತ, ಸಾಮಾನ್ಯ ಬೆಲೆಯ 3/4. ಸಾಮಾನ್ಯ ಬೆಲೆ ನಮ್ಗೆ ಗೊತ್ತಿಲ್ಲ, ಬಟ್ ಅದರ 3/4 ಅಷ್ಟು ಮಾಡ್ತಾನೆ. ಅಂದ್ರೆ 4/3 ಅಂದ್ರೆ 3/4 ಅಂದ್ರೆ 4/3. ಈಗ 20 ಕುರ್ಚಿಗಳು ಅದಾವ. ಈ 20 ಕುರ್ಚಿಗಳನ್ನ ಎಕ್ಸ್ ಸಾಮಾನ್ಯ ಬೆಲೆ ಅನ್ಕೊಡ್ರಿ, ಅದರ 3/4 ಅಷ್ಟು. ಎಕ್ಸ್ ನ 3/4 ಸಾಮಾನ್ಯ ಬೆಲೆಯ 3/4 ಅಷ್ಟು. ಉಳಿದಿದ್ದು 30 ಕುರ್ಚಿಗಳನ್ನ ಹೆಂಗ್ ಬರುತ್ತೆ? 30 ಕುರ್ಚಿಗಳನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ 30 ಕುರ್ಚಿಗಳನ್ನ ಸಾಮಾನ್ಯ ಬೆಲೆಗೆ ಎಕ್ಸ್ ಅನ್ನೋದು ಸಾಮಾನ್ಯ ಬೆಲೆ. ಎಕ್ಸ್ ಸಾಮಾನ್ಯ ಬೆಲೆಯ 3/4 20 ಕುರ್ಚಿಗಳು. ಒಟ್ಟಾರೆ ಎಷ್ಟು? ಇವೆರಡು ಮಾರಿದ್ರೆ 67,500 ರೂಪಾಯಿ ಬರ್ತದೆ. ಹಾಗಾದ್ರೆ ಸಾಮಾನ್ಯ ಬೆಲೆ ಏನಾಗ್ತದ ಅಂತ ಕೇಳ್ತಾರೆ ನೋಡ್ರಿ. 4 1 4 5 ಎಷ್ಟು? 20. 5 3 ಎಷ್ಟು? 15x ಪ್ಲಸ್ ಇಲ್ಲ 30x ಈಕ್ವಲ್ ಟು 67,500. 45x ಆಗ್ತದ. 45x ಈಕ್ವಲ್ ಟು 67,500. ಅದ್ರ x ಈಕ್ವಲ್ ಟು ಎಷ್ಟು? 67,500 ಡಿವೈಡ್ ಬೈ 45. ನೆಕ್ಸ್ಟ್ 5 9 45, 5 1 5, 1 ಉಳಿತು. 5 3 15, 2 ಉಳಿತು. 5 5 25, 2 0 ಅದಾವ, 2 0. ನೆಕ್ಸ್ಟ್ 9 1 9. ನೆಕ್ಸ್ಟ್ 9 1 9 ಎಷ್ಟು ಉಳಿದದ? 4 ಉಳಿತು. 9 5 45, 2 0 2 0. ಅಂದ್ರೆ ಸಾಮಾನ್ಯ ಬೆಲೆ ಎಷ್ಟು ಅಂದಾಗಾಯ್ತು? 1,500 ರೂಪಾಯಿ. ಸಾಮಾನ್ಯ ಬೆಲೆ ಎಷ್ಟು? 1,500 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 20% ರಿಯಾಯಿತಿ ನೀಡಿದ ನಂತರ 20% ಲಾಭ ಗಳಿಸಲು ವ್ಯಾಪಾರಿ ತನ್ನ ಸರಕುಗಳ ಬೆಲೆಯನ್ನು ಗುರುತಿಸಿದನು. ಗುರುತಿಸಲಾದ ಬೆಲೆಯು ಅಸಲು ಬೆಲೆಗಿಂತ ಶೇಕಡ ಎಷ್ಟು ಹೆಚ್ಚು ಅಂತ ಕೇಳಿದಾರೆ. ನೋಡ್ರಿ, ರಿಯಾಯಿತಿ ಅಂದ್ರೆ ಆಕ್ಚುಲಿ ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್ ಒಳಗೆ ನಮಗ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್? 20% ಡಿಸ್ಕೌಂಟ್ ಆಗ್ತದೆ. 20% ಇದನ್ನ ಫ್ರಾಕ್ಷನ್ ಬರೆದ್ರೆ ಏನಾಗ್ತದ? 1/5. 20% ಅಂದ್ರೆ 1/5. ನಮ್ಗೆ ಡಿಸ್ಕೌಂಟ್ ಒಳಗ ಎರಡು ವ್ಯಾಲ್ಯೂ ಬರ್ತಾವ. ಒಂದು MP, ಇನ್ನೊಂದು SP. ಅಂದ್ರೆ ಮಾರ್ಕೆಟ್ ಪ್ರೈಸಿಗೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮಾರೋದು ಅಂತ. ಇದು ಮಾರ್ಕೆಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಏನ್ 5 ಇದೆ ಅಲ್ಲ, ಇದು ಮಾರ್ಕೆಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇದ್ರೊಳಗೆ ಒಂದ್ ಕಡಿಮೆ ಆಗ್ತದೆ. ಅಂದ್ರೆ ಎಷ್ಟಾಗ್ತದ? 4. 20% ಅಂದ್ರೆ 4. ಇನ್ನ 20% ಲಾಭ ಗಳಿಸ್ಬೇಕು ಅಂದ್ರೆ ಪ್ರಾಫಿಟ್ ಅಂದಾಗ ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ಈಕ್ವಲ್ ಟು ಎಷ್ಟಿದೆ? 20% ಇದೆ. ಇದು 20% ಇದೆ. 20% ಅಂದ್ರೆ ಎಷ್ಟು? 1/5. ಇಲ್ಲಿ ಪ್ರಾಫಿಟ್ ಅಂದಾಗ ನಮ್ಗೆ ಇಲ್ಲಿ ಎರಡು ಬೆಲೆ ಬರ್ತಾವ. ಒಂದು CP, ಇನ್ನೊಂದು SP. ಅಂದ್ರೆ ಇದ್ರ ಮೇಲೆ ಹೆಚ್ಚಿಗೆ ಮಾರಿದ್ರೆ ಅವಾಗ ನಮ್ಗೆ ಪ್ರಾಫಿಟ್ ಆಗ್ತದ, ಅದು ಪ್ರಾಫಿಟ್ ಅಂತ 20%. ಅಂದ್ರೆ ಇಲ್ಲಿ 5 ಅನ್ನೋದು ಏನಿದು CP, 5 ಅನ್ನೋದು CP, ಅದಕ್ಕೆ ಒಂದು ಹೆಚ್ಚಿಗೆ 5ಕ್ಕೆ ಒಂದು ಪ್ರಾಫಿಟ್ ಆಗ್ತದೆ. ಅಂದ್ರೆ SP ಎಷ್ಟಾಯ್ತು? 6. ಇಲ್ಲಿ ಎರಡು SP ಇದೆ ನೋಡ್ರಿ. ಇದು MP ಇದೆ, ಇಲ್ಲಿ CP ಇದೆ. CP 5 ಇದೆ, MP 5 ಇದೆ, SP ಇಲ್ಲಿ SP. ಹಾಗಾದ್ರೆ ಎರಡು SP ಸಮ ಮಾಡ್ಕೋಬೇಕಂದ್ರೆ ಇಲ್ಲಿ ನಾನು 3 ಇಂಟು ಮಾಡ್ಕೊಂತೀನಿ, ಇದಕ್ಕೆ ನಾನು 2 ಇಂಟು ಮಾಡ್ಕೊಂತೀನಿ. ಇಲ್ಲಿ 3 ಇಂಟು ಮಾಡಿದ್ರಲ್ಲ, ಇಲ್ಲಿ 3 ಇಂಟು ಮಾಡ್ಕೊಡ್ರಿ. ಇಲ್ಲಿ 2 ಇಂಟು ಮಾಡಿದ್ರಲ್ಲ, ಇಲ್ಲಿ 2 ಇಂಟು ಮಾಡ್ಕೊಡ್ರಿ. 5 3 ಎಷ್ಟು? 15. MP ಎಷ್ಟು? 15. CP ಎಷ್ಟು? 10. ಇವೆರಡು ಏನಾಗ್ತದ? ಸಮ ಆಗ್ತವೆ. 4 3 12, 4 3 12. ಯಾಕಂದ್ರೆ ಎರಡು SP ಸೇಮ್, ಸಮ ಮಾಡ್ಕೊಡ್ರಿ. ಅವಾಗ ನೋಡ್ರಿ, ಇದು CP ಕಾಸ್ಟ್ ಪ್ರೈಸ್, ಇದು MP. ಅದರ ಕಾಸ್ಟ್ ಪ್ರೈಸ್ ಗಿಂತ ಮಾರ್ಕೆಟ್ ಪ್ರೈಸ್ ಅನ್ನ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ನೋಡ್ರಿ. ಇದು 10 ಇದೆ, ಇದು 15 ಇದೆ. ಒಟ್ಟಾರೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ? 5 ಹೆಚ್ಚಿಗೆ ಮಾಡಿದಾಗಿದೆ. ಅಂದ್ರೆ ಕಾಸ್ಟ್ ಪ್ರೈಸ್ ಗಿಂತ MP ಎಷ್ಟು? 5 ಹೆಚ್ಚಿಗೆ ಆಗಿದೆ. ವಿತ್ ರೆಸ್ಪೆಕ್ಟ್ ಯಾವುದು? ಕಾಸ್ಟ್ ಪ್ರೈಸ್ ಇಂಟು ಎಷ್ಟು? 100. ಇದೊಂದು 0, ಇದೊಂದು 0 ಕ್ಯಾನ್ಸಲ್ ಆಗ್ತದ. 15 ಎಷ್ಟು? 50. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಗುರುತಿಸಲಾಗಿದೆ? 50%. ಎಷ್ಟು ಪರ್ಸೆಂಟ್? 50%. ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಒಬ್ಬ ವ್ಯಕ್ತಿ 15 ಲೇಖನಗಳನ್ನು 12 ರೂಪಾಯಿಗೆ ಖರೀದಿಸಿ ಮತ್ತು 12 ಲೇಖನಗಳನ್ನು 15 ರೂಪಾಯಿಗೆ ಮಾರಾಟ ಮಾಡಿದರೆ
ಲಾಭ ಅಥವಾ ನಷ್ಟದ ಶೇಕಡಾವಾರವನ್ನು ಕಂಡುಹಿಡಿಯಿರಿ. ಶೇಕಡಾವಾರನ್ನು ಕಂಡುಹಿಡಿಯಿರಿ ಅಥವಾ ಶೇಕಡಾವಾರವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ತಾರೆ. ನೋಡ್ರಿ, ಟೋಟಲ್ ಎಷ್ಟು ಲೇಖನಗಳನ್ನು ಕೊಂಡ ಮೊದಲು 15 ಲೇಖನಗಳನ್ನು, 15 ಆರ್ಟಿಕಲ್ಸ್ ಎಷ್ಟು ರೂಪಾಯಿಗೆ? 12 ರೂಪಾಯಿಗೆ. ನೆಕ್ಸ್ಟ್ ಅದೇ 12 ಆರ್ಟಿಕಲ್ಗಳನ್ನ ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಿದ್ದಾನ? 15 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾನೆ. ಈ ತರ ಇದ್ದಾಗ ನಮಗ್ ಆರ್ಟಿಕಲ್ಸ್ ಏನ್ ಲೇಖನಗಳದಾವಲ್ಲ ಅವುಗಳನ್ನ ಏನ್ ಮಾಡ್ಕೊಡ್ರಿ? ಈಕ್ವಲ್ ಮಾಡ್ಕೊ. ಲೇಖನಗಳನ್ನ ಈಕ್ವಲ್ ಮಾಡ್ಕೊಡ್ರಿ. ಲೇಖನಗಳನ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ 15 ಮತ್ತು 12 ಇಲ್ಲಿ 4 ಇಂಟು ಮಾಡಿ. 15 4 ಎಷ್ಟು? 60. ಇಲ್ಲಿ 5 ಇಂಟು ಮಾಡಿ. 12 5 ಎಷ್ಟು? 60. ಆದ್ರೆ ಇಲ್ಲಿ 4 ಇಂಟು ಮಾಡಿರಿ ಅಂದ್ರೆ ಇಲ್ಲಿ 4 ಇಂಟು ಮಾಡಿ. ಇಲ್ಲಿ 5 ಇಂಟು ಮಾಡಿರಿ ಅಂದ್ರೆ ಇಲ್ಲಿ 5 ಇಂಟು ಮಾಡಿ. 15 4 ಎಷ್ಟು? 60 ಆರ್ಟಿಕಲ್ಸ್. ಎಷ್ಟು? 60. 12 5 ಎಷ್ಟು? 60. ಹಾಗಾದ್ರೆ ಈಗ ಆರ್ಟಿಕಲ್ ಸಮನಾಗ್ಯಾವ. ಓಕೆ, ಆರ್ಟಿಕಲ್ ಸಮನಾಗಿದಾವ ಅಂದ್ರ ಇದನ್ನು ಇಂಟು ಮಾಡ್ಬೇಕು. 12 4 ಎಷ್ಟು? 48 ರೂಪಾಯಿ. 60 ಆರ್ಟಿಕಲ್ಗೆ ಎಷ್ಟು? 48 ರೂಪಾಯಿ. ಇನ್ನ ಅದೇ 60 ಆರ್ಟಿಕಲ್ಗಳನ್ನು ಮಾರುವುದರಿಂದ 15 5 ಎಷ್ಟು? 75. ಎಷ್ಟು ಹೋಗ್ತದ? 75. ಇವುಗಳು ಕೊಂಡ್ಕೊಂಬಂದನ 60 ಲೇಖನಗಳನ್ನು ಕೊಂಡಿದಾನ, 60 ಲೇಖನಗಳನ್ನು ಮಾರಿದಾನ. ಕೊಂಡ್ಕೋಬೇಕಾದ್ರೆ 48 ರೂಪಾಯಿ, ಮಾರ್ಬೇಕಾದ್ರೆ 75 ರೂಪಾಯಿ. ಒಟ್ಟಾರೆ ಎಷ್ಟು ಲಾಭ ಆಗ್ತದ ನೋಡ್ರಿ? 48 75. 75 48 ಮೈನಸ್ ಮಾಡಿ ಎಷ್ಟು ಆಗ್ತದ ನೋಡ್ರಿ? 27. ಒಟ್ಟಾರೆ ಲಾಭ ಎಷ್ಟಾಗ್ತದ? 27 ರೂಪಾಯಿ. ಎಷ್ಟಕ್ಕೆ? 48 ರೂಪಾಯಿಗೆ ಇಂಟು 100. 4 12 4 25. ನೆಕ್ಸ್ಟ್ 12 ಇದೆ. 3 4 12, 3 9 27. 25 9 ಎಷ್ಟಾಗ್ತದ? 225 ಡಿವೈಡ್ ಬೈ 4. 4 1 4 5 20. 2 ಉಳಿತು 25 ಆಯ್ತು. 4 6 24. 1 ಉಳಿತು. ಪಾಯಿಂಟ್ ಕೊಟ್ರೆ 10 ಆಯ್ತು. 4 2 8. 2 ಉಳಿತು 20. 4 5 20. ಎಷ್ಟು ಪರ್ಸೆಂಟ್ ಲಾಭ? 56.25% ಏನಾಗ್ತದ? ಲಾಭವಾಗ್ತದ. 56.25% ಏನಾಗ್ತದೆ? ಲಾಭವಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ 2 ವರ್ಷಗಳವರೆಗೆ ವರ್ಷಕ್ಕೆ 8% ರಂತೆ ಎರವಲು ಪಡೆದ ನಿರ್ದಿಷ್ಟ ಹಣದ ಮೇಲಿನ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸವು 512 ಆಗಿದ್ದರೆ ಎರವಲು ಪಡೆದ ಹಣವನ್ನು ಕಂಡುಹಿಡಿಯಿರಿ ಅಂತಂದ್ರೆ, ಇದೀಗ 2 ವರ್ಷ ಸರಳ ಮತ್ತು ಚಕ್ರ ಬಡ್ಡಿಯ ವ್ಯತ್ಯಾಸ, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಗಳ ವ್ಯತ್ಯಾಸ 2 ವರ್ಷಕ್ಕೆ CI ಮೈನಸ್ SI ಈಕ್ವಲ್ ಟು 2 ವರ್ಷಕ್ಕೆ ಏನಾಗಿರ್ತದ ಅಂದ್ರೆ ಫಾರ್ಮುಲಾ PR² ಡಿವೈಡ್ ಬೈ 100 ಸ್ಕ್ವೇರ್. CI ಮೈನಸ್ SI ಎಷ್ಟಿದೆ 2 ವರ್ಷಕ್ಕೆ? 512 ಇದೆ. ವ್ಯತ್ಯಾಸ ಎಷ್ಟಿದೆ? 512 ಇದೆ. ಈಕ್ವಲ್ ಟು P ಕಂಡಿಡಿದ್ರೆ ಅಂದ್ರೆ P ಈಕ್ವಲ್ ಟು R ಎಷ್ಟು ಪರ್ಸೆಂಟ್ ಇದೆ? 8% ಇದೆ. 8 ಸ್ಕ್ವೇರ್ ಡಿವೈಡ್ ಬೈ 100 ಸ್ಕ್ವೇರ್. ನೆಕ್ಸ್ಟ್ P ಈಕ್ವಲ್ ಟು 512 100 ಅಂದ್ರೆ 100 ಇಂಟು 100 ಸ್ಕ್ವೇರ್, 100 ಇಂಟು 100 ಡಿವೈಡ್ ಬೈ 8 ಸ್ಕ್ವೇರ್. 8 ಇಂಟು 8 ಅಥವಾ 64. 8 ಇಂಟು 8 ಡಿವೈಡ್ ಮಾಡಿ. 8 1 8 6 48. 3 ಉಳಿತು. 8 4 32. ನೆಕ್ಸ್ಟ್ 8 1 8 8 64. P ಈಕ್ವಲ್ ಟು ಎಷ್ಟಾಗ್ತದ? 8 2 0 2 0. ಒಟ್ಟಾರೆ ಎಷ್ಟು ಅಮೌಂಟು? 80,000 ರೂಪಾಯಿ. P ಈಕ್ವಲ್ ಟು ಎಷ್ಟು? 80,000 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ತರಗತಿಯಲ್ಲಿ 80 ವಿದ್ಯಾರ್ಥಿಗಳಿದ್ದಾರೆ. ಹುಡುಗಿಯರ ಸರಾಸರಿ ತೂಕ 40 kg ಮತ್ತು ಹುಡುಗರ ಸರಾಸರಿ ತೂಕ 50 kg. ಒಂದು ವೇಳೆ ಹುಡುಗರ ಸಂಖ್ಯೆ 50 ಆಗಿದ್ದರೆ ತರಗತಿಯ ಸರಾಸರಿ ತೂಕ ಎಷ್ಟು? ಒಟ್ಟಾರೆ ವಿದ್ಯಾರ್ಥಿಗಳು ಎಷ್ಟದರ? 80. ಈ 80 ಟೋಟಲ್ ವಿದ್ಯಾರ್ಥಿಗಳು ಎಷ್ಟು? ಟೋಟಲ್ 80 ವಿದ್ಯಾರ್ಥಿಗಳಿದಾರ. ಈ 80ರೊಳಗ 50 ಜನ ಏನಂತ ಹುಡುಗರು. ಅದ್ರ 50 ಜನ ಹುಡುಗರಾದ್ರೆ 30 ಜನ ಏನಾಗಿರ್ತಾರ? ಹುಡುಗಿರಾಗಿರ್ತಾರ. ನೆಕ್ಸ್ಟ್ ನೋಡ್ರಿ, 50 ವಿದ್ಯಾರ್ಥಿಗಳ ಅಥವಾ 50 ಬಾಯ್ಸ್ ಗಳ ಸರಾಸರಿ ತೂಕ ಎಷ್ಟು? 50 kg. ಅದರ 30 ಗರ್ಲ್ಸ್ ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟು? 40 kg. ಟೋಟಲ್ ಎಷ್ಟಾಗ್ತದೆ ನೋಡ್ರಿ? 2500 kg ಆಗ್ತದೆ. 4 3 1200 kg ಆಯ್ತು. ಒಟ್ಟಾರೆ ಎಷ್ಟಾಯ್ತು ನೋಡ್ರಿ? 3700 kg. ಒಟ್ಟಾರೆ ಎಷ್ಟು? 3700 kg. ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳದ? 80.
3700 kg ಡಿವೈಡ್ ಬೈ 80. ಇದೊಂದು ಜೀರೋ ಕ್ಯಾನ್ಸಲ್ ಆಗ್ತದೆ. 8 ಒಂದ್ಲೆ 8 ನಾಲ್ಕಲೆ 32, 5 ಉಳಿತು 50 ಆಯ್ತು. 8 ಆರ್ಲೆ 48, 2 ಉಳಿತು 20 ಆಯ್ತು. 8 ಎಳ್ಳೆ 16, 4 ಉಳಿತು 8 ಐದ್ಲೆ 40. ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಸರಾಸರಿ ತೂಕ 46.25 kg, 46.25 kg. ನೆಕ್ಸ್ಟ್ ಕ್ವಶನ್. 150 ಮೀಟರ್ ಉದ್ದದ ರೈಲು 30 ಸೆಕೆಂಡ್ಗಳಲ್ಲಿ 300 ಮೀಟರ್ ಉದ್ದದ ಸೇತುವೆಯನ್ನು ದಾಟುತ್ತದೆ. ಈ ರೈಲು 200 ಮೀಟರ್ ಉದ್ದ ಮತ್ತು ಗಂಟೆಗೆ 36 ಕಿಲೋಮೀಟರ್ ಜವದಲ್ಲಿ ಚಲಿಸುವ ವಿರುದ್ಧ ದಿಕ್ಕಿನಿಂದ ಬರುವ ಎರಡನೇ ರೈಲನ್ನು ಎಷ್ಟು ಸಮಯದಲ್ಲಿ ದಾಟುತ್ತದೆ ಅಂತ ಒಂದು ಕ್ವಶನ್ ಇದೆ ನೋಡ್ರಿ. 150 ಮೀಟರ್ ಉದ್ದದ ರೈಲು 30 ಸೆಕೆಂಡ್ಗಳಲ್ಲಿ 300 ಮೀಟರ್ ಉದ್ದದ ಸೇತುವೆಯನ್ನು ದಾಟುತ್ತದೆ ಅಂತಂದು ಹೇಳ್ತದೆ. ಒಟ್ಟಾರೆ ಎಷ್ಟು ಸೆಕೆಂಡ್ ದಾಟ್ತದ? 30 ಸೆಕೆಂಡ್. 30 ಸೆಕೆಂಡ್ ನಮ್ ರೈಲು 30 ಸೆಕೆಂಡ್ ಒಳಗ ಒಟ್ಟಾರೆ ನೋಡ್ರಿ ಈ 300 ಮೀಟರ್ ಉದ್ದದ ಸೇತುವೆ ಮತ್ತು ತನ್ನ ಉದ್ದವನ್ನು ತಾನಾಗಿ ಹುಡ್ಕೋಬೇಕು. ಅಂದ್ರೆ ಒಟ್ಟಾರೆ ಎಷ್ಟು ಸೆಕೆಂಡ್? 30 ಸೆಕೆಂಡ್. ಟೋಟಲ್ 30 ಸೆಕೆಂಡಿಗೆ ಎಷ್ಟು ಮೀಟರ್ ಹೋಗ್ತದೆ ಅಂದಾಗಾಯ್ತು? 450 ಮೀಟರ್ ಹೋಗ್ತದೆ. 30 ಸೆಕೆಂಡಿಗೆ 450 ಮೀಟರ್ ಹೋದ್ರೆ 1 ಸೆಕೆಂಡಿಗೆ ನಮ್ದು ಎಷ್ಟು ಹೋಗ್ತದ? 450 ಡಿವೈಡ್ ಬೈ 30. 450 ಡಿವೈಡ್ ಬೈ 30. ಇದು ಮೀಟರ್ ಪರ್ ಸೆಕೆಂಡ್ ಆಯ್ತು. ಸೆಕೆಂಡಿಗೆ ಮೀಟರ್ ಪರ್ ಸೆಕೆಂಡ್. ಇದನ್ನ ನಾವು ಕಿಲೋಮೀಟರ್ ಪರ್ ಅವರ್ನೇ ಮಾಡ್ಕೋಬಹುದು, ಇಲ್ಲ ಮೀಟರ್ ಪರ್ ಸೆಕೆಂಡ್ ಆಗಿರ್ಲಿ. ಸೆಕೆಂಡ್ಗೆ ಎಷ್ಟು ಆಗ್ತದ? 0 ಕ್ಯಾನ್ಸಲ್ ಆಯ್ತು. 3 ಒಂದ್ಲೆ 3, 3 ಐದ್ಲೆ 15. ಅಂದ್ರೆ 15 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ 15 ಮೀಟರ್ ಹೋಗ್ತದ. 1 ಸೆಕೆಂಡ್ಗೆ ಏನ್ ಹೋಗ್ತದ? 15 ಮೀಟರ್ ಹೋಗ್ತದ. ಇನ್ನ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಟ್ರೈನ್ ಇದೆ 200 ಮೀಟರ್ ಉದ್ದದ ಮತ್ತು ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಿರುದ್ಧ ದಿಕ್ಕಿನಿಂದ ಬರುವ ಎರಡನೇ ರೈಲನ್ನು ಎಷ್ಟು ಸಮಯದಲ್ಲಿ ದಾಟ್ತದ ಅಂತ ಕೇಳಿದ್ರು ಕ್ವಶನ್. ನೋಡ್ರಿ ಒಟ್ಟಾರೆ ಉದ್ದ, ಈಗ ಇದು ಅಪೋಸಿಟ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದಾವ ಅಂತಂದ್ರೆ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಅದಾವ. ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಏನಾಗಿರ್ತದ ಅಂದ್ರ S1 ಪ್ಲಸ್ S2 ಈಕ್ವಲ್ ಟು D ಡಿವೈಡ್ ಬೈ T. ಈಗ S1 ಎಷ್ಟಿದೆ? ಇಲ್ಲಿ 15 ಮೀಟರ್ ಇದೆ. ನಾವು ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್. ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಡ್ರಿ. ಸೆಕೆಂಡ್ ಎರಡನೇ ರೈಲ್ ಅನ್ನೋದು ಒಂದೇದ್ದು ಅಥವಾ S1 ಈಕ್ವಲ್ ಟು ಸ್ಪೀಡ್ ಎಷ್ಟಾಯ್ತು? 15 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ S2 ಈಕ್ವಲ್ ಟು 36 ಕಿಲೋಮೀಟರ್ ಪರ್ ಅವರ್ ಅದಾರ. 36 ಕಿಲೋಮೀಟರ್ ಪರ್ ಅವರ್ ಆಗಿತ್ತಂದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಏನಾಗ್ತದ ಅಂದ್ರ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬಹುದು. ಇದು 9 4 36, 5 4 20 ಮೀಟರ್ ಪರ್ ಸೆಕೆಂಡ್. 18 5 10 ಮೀಟರ್ ಪರ್ ಸೆಕೆಂಡ್. 36 ಕಿಲೋಮೀಟರ್ ಪರ್ ಅವರ್ ಇತ್ತಂದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಮಾಡಿದ್ರೆ ಎಷ್ಟಾಗ್ತದೆ? 10 ಮೀಟರ್ ಪರ್ ಸೆಕೆಂಡ್. S1 ಪ್ಲಸ್ S2 ಡಿ ಅಂದ್ರ ಮೊದಲನೇ ಟ್ರೈನಿನ ಉದ್ದ ಎಷ್ಟಿದೆ? ಲೆಂತ್ ಎಷ್ಟಿದೆ? 150 ಮೀಟರ್. ಎಷ್ಟಿದೆ? 150 ಮೀಟರ್. ಎರಡನೇ ಟ್ರೈನಿನ ಉದ್ದ ಎಷ್ಟಿದೆ? 200 ಮೀಟರ್. ಇವೆರಡನ್ನೂ ಕೂಡಿಸ್ಕೊಂಡ್ಬಿಡಿ. ಫಸ್ಟ್ 15 ಮೀಟರ್ ಪರ್ ಸೆಕೆಂಡ್ ಮತ್ತು 10 ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು 200 ಪ್ಲಸ್ 150 350 ಮೀಟರ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ನಾವು ಟೈಮ್ ಕಂಡುಹಿಡಬೇಕು, ಎಷ್ಟು ಸೆಕೆಂಡ್ ಆಗ್ತದ ದಾಟ್ ಆಗ್ತದೆ. 15 ಪ್ಲಸ್ 10 ಎಷ್ಟು? 25. ಟಿ ಈಕ್ವಲ್ ಟು ಎಷ್ಟಾಗ್ತದ? 35 350 ಡಿವೈಡ್ ಬೈ 25. 5 5 25, 5 7 35, 0 0, 5 1 5, 5 1 5, 2 ಉಳಿತು, 5 4 20. ಎಷ್ಟು ಸೆಕೆಂಡ್ ಬೇಕು? 14 ಸೆಕೆಂಡ್ ಬೇಕು. ಎಷ್ಟು ಸೆಕೆಂಡ್ ಬೇಕು? 14 ಸೆಕೆಂಡ್ ಬೇಕಾಗ್ತದೆ. ಓಕೆ, ಇನ್ನು ಉಳಿದ ಪ್ರಶ್ನೆಗಳನ್ನು ಓಕೆ ನೆಕ್ಸ್ಟ್. ಇನ್ನು ಒಟ್ಟಾರೆ 35 ಕ್ವಶನ್ಗಳು ಇರ್ತಾವ. ಮ್ಯಾಥ್ಸ್ ಒಳಗೆ 35 ಕ್ವಶನ್ ಇರ್ತಾವ ಮತ್ತು ರೀಸನಿಂಗ್ ಒಳಗೂ 35 ಕ್ವಶನ್ ಇರ್ತವೆ. ಈಗ 10 ಕ್ವಶನ್ ಬಿಡಿಸಿದ್ವಿ ನಾವು ಇವಾಗ. ಇನ್ನು ಉಳಿದಿದ್ದ 25 ಕ್ವಶನ್ಗಳನ್ನ ಇನ್ನೊಂದು ಕ್ಲಾಸ್ ನಲ್ಲಿ ವಿಶ್ಲೇಷಣೆ ಮಾಡಲಾಗುವುದು.